ಇನ್ನು ದುಬೈನಲ್ಲಿ ಭಾರತ ಪಾಕ್ ಹೈ ವೋಲ್ಟೇಜ್ ಕದನದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ. ದುಬೈನಲ್ಲಿ ಭಾರತ ಪಾಕ್ ಹೈ ವೋಲ್ಟೇಜ್ ಕದನ. ಇನ್ನು ಪಾಕಿಸ್ತಾನ ವಿರುದ್ಧ ಗೆದ್ದು ಬೀಗಿದೆ ಟೀಂ ಇಂಡಿಯಾ. 6 ವಿಕೆಟ್ಗಳಿಂದ ಭಾರತ ತಂಡ ಭರ್ಜರಿ ಜಯ ಗಳಿಸಿದೆ. 82ನೇ ಭರ್ಜರಿ ಶತಕ ಸಿಡಿಸಿದ್ದಾರೆ ವಿರಾಟ್ ಕೊಹ್ಲಿ. ಕೊಹ್ಲಿ ಶತಕದೊಂದಿಗೆ ಪಾಕ್ ವಿರುದ್ಧ ಟೀಂ ಇಂಡಿಯಾ ಗೆದ್ದಿದೆ. ಇನ್ನು ಪಾಕ್ ವಿರುದ್ಧ ವಿರಾಟ್, ಗಿಲ್, ಶ್ರೇಯಸ್ ಅಬ್ಬರದ ಆಟ ಆಡಿದ್ದಾರೆ. ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸಿದ್ದಾರೆ. ಇನ್ನು ಪಾಕ್ ಅನ್ನ ಸೋಲಿಸಿ ಸೆಮಿಸ್ಗೆ ರೋಹಿತ್ ಪಡೆ ಲಗ್ಗೆಯನ್ನ ಇಟ್ಟಿದೆ. ಪಾಕಿಸ್ತಾನ ವಿರುದ್ಧ ಭಾರತ 244 ರನ್ ಅನ್ನ ಹೊಡೆದಿದೆ. ಇನ್ನು ಭಾರತ ವಿರುದ್ಧ ಪಾಕಿಸ್ತಾನ 241 ರನ್ ಹೊಡೆದಿದ್ದು, ನಾಯಕ ರೋಹಿತ್ ಶರ್ಮಾ 20, ಗಿಲ್ 46 ರನ್, ಶ್ರೇಯಸ್ ಅಯ್ಯರ್ 56, ವಿರಾಟ್ ಕೊಹ್ಲಿ 100, ಹಾರ್ದಿಕ್ ಪಾಂಡ್ಯ 8 ಹಾಗೆ ಅಕ್ಷರ್ ಪಾಟೇಲ್ 3 ರನ್ ಹೊಡೆದಿದ್ದಾರೆ. ದುಬೈನಲ್ಲಿ ನಡೆದಂತಹ ಭಾರತ ಪಾಕ್ ಹೈ ವೋಲ್ಟೇಜ್ ಕದನದಲ್ಲಿ ಪಾಕಿಸ್ತಾನ ವಿರುದ್ಧ ಇದೀಗ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಇನ್ನು 241 ರನ್ಗೆ ಆಲ್ಔಟ್ ಆದಂತಹ ಪಾಕಿಸ್ತಾನ ಭಾರತದ ಬೌಲಿಂಗ್ಗೆ ತತ್ತರಿಸಿ ಹೋಗಿತ್ತು. ಇನ್ನು ಭಾರತಕ್ಕೆ 242 ರನ್ ಟಾರ್ಗೆಟ್ ನೀಡಿತ್ತು ಪಾಕ್. ಇನ್ನು ಕುಲದೀಪ್ಗೆ 3, ಇನ್ನು ಪಾಂಡ್ಯ 2, ಅಕ್ಷರ್ 1 ಹಾಗೂ ಹರ್ಷಿತ್ ರಾಣಾ 1, ಜಡೇಜಾ 1 ವಿಕೆಟ್ ಅನ್ನ ಹೊಡೆದಿದ್ದಾರೆ. ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿದ್ದಾರೆ. 14,000 ರನ್ ಪೂರೈಸಿ ಮುನ್ನುಗ್ಗಿದ್ದಾರೆ ಕಿಂಗ್ ಕೊಹ್ಲಿ. ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ ಕೊಹ್ಲಿ. ಅತ್ಯಧಿಕ ರನ್ ಗಳಿಸಿದ ಆಟಗಾರರಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. 18,426 ರನ್ ಗಳಿಸಿ ಮೊದಲ ಸ್ಥಾನದಲ್ಲಿ ಸಚಿನ್ ಇದ್ದಾರೆ. ಇನ್ನು 14,234 ರನ್ ಗಳಿಸಿ 2ನೇ ಸ್ಥಾನದಲ್ಲಿ ಸಂಗಕ್ಕರ್ ಇದ್ದಾರೆ. ಇದೀಗ 14,000 ರನ್ ಅನ್ನ ಪೂರೈಸಿ ಕಿಂಗ್ ಕೊಹ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿರುವಂತದ್ದು. 14,000 ರನ್ ಅನ್ನ ಪೂರೈಸಿ ಮುನ್ನುಗ್ಗಿದ್ದಾರೆ ಕಿಂಗ್ ಕೊಹ್ಲಿ. ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಅತ್ಯಧಿಕ ರನ್ ಅನ್ನ ಗಳಿಸಿದಂತಹ ಆಟಗಾರರಲ್ಲಿ 3ನೇ ಸ್ಥಾನವನ್ನ ಪಡೆದಿದ್ದಾರೆ ಕಿಂಗ್ ಕೊಹ್ಲಿ. ಇನ್ನು ದುಬೈನಲ್ಲಿ ಭಾರತ ಪಾಕ್ ಹೈ ವೋಲ್ಟೇಜ್ ಕದನ ನಡೆದಿದ್ದು ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬಿಗಿದೆ. 6 ವಿಕೆಟ್ಗಳಿಂದ ಭಾರತ ತಂಡಕ್ಕೆ ಭರ್ಜರಿ ಜಯ ಗಳಿಸಿದೆ. ಅಂದರೆ ಭಾರತ ತಂಡ ಭರ್ಜರಿ ಜಯ ಗಳಿಸಿದೆ. 82ನೇ ಭರ್ಜರಿ ಶತಕವನ್ನ ಸಿಡಿಸಿದ್ದಾರೆ ವಿರಾಟ್ ಕೊಹ್ಲಿ. ಕೊಹ್ಲಿ ಶತಕದೊಂದಿಗೆ ಪಾಕ್ ವಿರುದ್ಧ ಗೆಲುವನ್ನ ಸಾಧಿಸಿದೆ ಟೀಂ ಇಂಡಿಯಾ. ಪಾಕ್ ವಿರುದ್ಧ ವಿರಾಟ್, ಗಿಲ್, ಶ್ರೇಯಸ್ ಅಬ್ಬರದ ಆಟ ಆಡಿದ್ದಾರೆ. ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಸೆಂಚುರಿಯನ್ನ ಹೊಡೆದಿದ್ದಾರೆ. ಪಾಕ್ ಸೋಲಿಸಿ ಸೆಮಿಸ್ಗೆ ರೋಹಿತ್ ಪಡೆ ಲಗ್ಗೆ ಇಟ್ಟಿದೆ. ಇನ್ನು ಬದ್ಧ ವೈರಿಗಳ ನಡುವೆ ನಡೆಯುತ್ತಿರುವಂತಹ ಕಾದಾಟದಲ್ಲಿ ಭಾರತಕ್ಕೆ ಭರ್ಜರಿ ಜಯವಾಗಿದೆ. 2017ರ ಸೇಡನ್ನ ಭಾರತ ಇದೀಗ ತೀರಿಸಿಕೊಂಡಿದೆ. ಎಂದಿನಂತೆ ಗಿಲ್ ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಮತ್ತೆ ಹೀರೋ ಆಗಿ ಮಿಂಚಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇನ್ನು ಬದ್ಧ ವೈರಿಗಳ ನಡುವೆ ನಡೆದಂತಹ ಕಾದಾಟದಲ್ಲಿ ಭಾರತಕ್ಕೆ ಇದೀಗ ಭರ್ಜರಿ ಜಯವಾಗಿದೆ. 2017ರ ಸೇಡನ್ನ ಭಾರತ ಇದೀಗ ತೀರಿಸಿಕೊಂಡಿದೆ. ಎಂದಿನಂತೆ ಗಿಲ್ ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದ್ದು ವಿರಾಟ್ ಕೊಹ್ಲಿ ಮತ್ತೆ ಹೀರೋ ಆಗಿ ಮಿಂಚಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಮಲ್ಲಿಕಾರ್ಜುನ್. ದೀಪ್ತಿ, ಚಾಂಪಿಯನ್ಸ್ ಟ್ರೋಫಿಯ ಭಾರತದ 2ನೇ ಪಂದ್ಯ, ಅದು ಕೂಡ ಬದ್ಧ ವೈರಿ ಪಾಕಿಸ್ತಾನದ ಜೊತೆಗಿತ್ತು. ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಒಂದು ದೊಡ್ಡ ಫೈಟ್ ಆಗತ್ತೆ ಅಂತ ಹೇಳಿ. ಬಟ್ ಪಾಕಿಸ್ತಾನ ಯಾವ ರೀತಿಯಾಗಿ ನ್ಯೂಜಿಲೆಂಡ್ ಜೊತೆಗೆ ಮುಗ್ಗರಿಸಿತ್ತು, ಅದೇ ರೀತಿ ಭಾರತದ ಜೊತೆಗೂ ಕೂಡ ಪ್ರದರ್ಶನ ನೀಡಿತು. ಟಾಸ್ ಗೆದ್ದ ತಕ್ಷಣ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ದೊಡ್ಡ ತಪ್ಪು. ಆ ಒಂದು ಪಿಚ್ನಲ್ಲಿ ಸ್ಲೋ ಪಿಚ್ ಇರೋದ್ರಿಂದ ಮೊದಲು ಬ್ಯಾಟಿಂಗ್ ಮಾಡಿದವ್ರಿಗೆ ಒಂದ್ ಸ್ವಲ್ಪ ಅನಾನುಕೂಲತೆಗಳೇ ಜಾಸ್ತಿ ಇತ್ತು. ಆದ್ರೂ ಕೂಡ ಬಂಡ ಧೈರ್ಯದ ಜೊತೆಗೆ ಬ್ಯಾಟಿಂಗ್ ಅನ್ನ ಆಯ್ದುಕೊಳ್ತು. ಬಟ್ 241 ರನ್ಗಳನ್ನ ಮಾತ್ರ ಗಳಿಸೋದಕ್ಕೆ ಶಕ್ತವಾಯಿತು. ಯಾವುದೇ ಒಬ್ಬ ಆಟಗಾರರು ಕೂಡ ಅತ್ಯುತ್ತಮವಾದ ಪ್ರದರ್ಶನವನ್ನ ನೀಡಲಿಲ್ಲ. ಸೌಸೆಕಿಲ್, ರಿಜ್ವಾನ್ನ ಬಿಟ್ರೆ ಬೇರೆ ಯಾವ ಆಟಗಾರರು ಕೂಡ ನೆಲಕಚ್ಚಿ ಆಡೋದ್ರಲ್ಲಿ ವಿಫಲರಾಯಿತು. ಭಾರತದ ಬೌಲಿಂಗ್ ದಾಳಿಯನ್ನ ಎದುರಿಸೋದಕ್ಕೆ
ಅವಶ್ಯಕತೆ ಇಲ್ಲ ಅವ್ರಿಗೆ ಅನ್ನೋ ತರ ಅವರು ಬ್ಯಾಟಿಂಗ್ ಅನ್ನ ನಿರ್ವಹಿಸಿದ್ರು. ಕುಲ್ದೀಪ್ ಯಾದವ್ ಕೊನೆ ಹಂತದಲ್ಲಿ 3 ವಿಕೆಟ್ ನ ಕಬಳಿಸಿದ್ರೆ, ಹಾರ್ದಿಕ್ ಪಾಂಡ್ಯ 2, ಅಕ್ಷರ್ ಪಟೇಲ್ 1, ಹರ್ಷಿತ್ ರಾಣಾ ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಅನ್ನ ಮಾಡಿದ್ರು. ಯಾರು ಕೂಡ 6 ರನ್ ರೇಟ್ ಗಳ ಮೇಲಿನ ಒಂದು ರನ್ ಅನ್ನ ಕೊಡ್ಲಿಲ್ಲ. ಇದು ಭಾರತ ತಂಡದ ಯಶಸ್ಸಿಗೆ ಕಾರಣ ಆಯ್ತು. ಕೇವಲ 241 ರನ್ಗಳಿಗೆ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಯ್ತು. ಭಾರತದ ಬ್ಯಾಟಿಂಗ್ ಆರಂಭ ತುಂಬಾ ಅತ್ಯುತ್ತಮವಾಗಿ ಸಿಕ್ತು. ಬಟ್ ರೋಹಿತ್ ಶರ್ಮಾ ಬೇಗನೆ ವಿಕೆಟ್ ಅನ್ನ ಕಳ್ಕೊಂಡ್ರು. ಅಲ್ಲಿ ಶುಭ್ಮನ್ ಗಿಲ್ ಕೊಹ್ಲಿ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬಂತು. ಶುಭ್ಮನ್ ಗಿಲ್ 46 ರನ್ ಗಳಿಸಿದ್ರೆ, ಕೊಹ್ಲಿ ನೋಡಿ ಕೊನೆಯ ಬಾಲ್ ನಲ್ಲಿ ಆ ಒಂದು ಬೌಂಡ್ರಿ ಹೊಡೆಯುವ ಮೂಲಕ ಸೆಂಚುರಿಯನ್ನ ಗಳಿಸಿದ್ರು. ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರಿಗೂ ಕೂಡ ಒಂದು ಶ್ಲಾಘನೆ ಖಂಡಿತ ಕೊಡ್ಬೇಕು. ಕೊಹ್ಲಿ ಅವ್ರ ಜೊತೆಗೆ ಒಂದು ಅತ್ಯುತ್ತಮವಾದಂತಹ ಆಟವನ್ನ ಪ್ರದರ್ಶನ ಮಾಡಿದ್ರು. ಸಾಧಾರಣ ಮೊತ್ತವನ್ನ ಚೇಂಜ್ ಮಾಡುವಾಗ ಯಾವ ರೀತಿಯಾಗಿ ಒಂದು ಐಡಿಯಾನ ಉಪಯೋಗಿಸಿಕೊಳ್ಬೇಕು ಅನ್ನೋದನ್ನ ಕೊಹ್ಲಿ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ. ಖಂಡಿತವಾಗ್ಲು ಇದು ಕೊಹ್ಲಿ ಅವರ ಅತ್ಯುತ್ತಮ ಆಟ. ಇದಕ್ಕಿಂತ ಮುಂಚೆ ಕೊಹ್ಲಿ ಫಾರ್ಮ್ ಮರಳ್ತಾರೋ ಇಲ್ವೋ ಹಾಗೆ ಹೀಗೆ ಅಂತ. ಬಟ್ ಪಾಕಿಸ್ತಾನ ಅಂತ ಬಂದಾಗ ಖಂಡಿತವಾಗ್ಲೂ ಕೊಹ್ಲಿ ಆಡ್ತಾರೆ ಅನ್ನುವಂತ ಒಂದು ಭರವಸೆ ಇತ್ತು. ಅದನ್ನ ಮತ್ತೆ ನಿರೂಪಿಸಿದ್ರು. ನೋಡಿ, ಅತಿ ವೇಗವಾಗಿ 14,000 ರನ್ಗಳನ್ನ ಗಳಿಸಿದ ಮೊದಲ ಆಟಗಾರ ಆಗಿ ಈಗ ವಿರಾಟ್ ಕೊಹ್ಲಿ ಅವರು ಹೋಗಿದ್ದಾರೆ. ಅದರ ಜೊತೆಗೆ 51ನೇ ಶತಕ ಆಗಿದೆ. ದಾಖಲೆಗಳ ಮೇಲೆ ದಾಖಲೆ. ಒಂದ್ಸರಿ ಕೊಹ್ಲಿ ಮೈದಾನಕ್ಕೆ ಕಾಲಿಟ್ರೆ ಖಂಡಿತ ಅವರು ದಾಖಲೆಗಳ ಒಂದು ಸುರಿಮಳೆ ಗೈತೆ. ಈಗಾಗ್ಲೇ ಪ್ಯಾಕ್ ಆಗಿಬಿಟ್ಟಿದೆ ಪಾಕಿಸ್ತಾನದ ಬ್ಯಾಗ್ಗಳೆಲ್ಲ. ಇನ್ನು ಪಾಕಿಸ್ತಾನಕ್ಕೆ ಹೋಗಿ ಬಾಂಗ್ಲಾದೇಶ್ ಜೊತೆಗೆ ಒಂದು ಪಂದ್ಯವನ್ನ ಆಡಿ ಅದಾದ ನಂತರ ಮನೆ ಸೇರ್ಕೊಳ್ಳೋದಂತೆ ಬಾಕಿ. ಈ ಒಂದು ಟೂರ್ನಿಯಿಂದ ಆಲ್ಮೋಸ್ಟ್ 99% ಆಲ್ಮೋಸ್ಟ್ ಈಗ ಪಾಕಿಸ್ತಾನ ಹೊರಗೆ ಹೋಗಿದೆ. ಹೋಸ್ಟ್ ಅಂದ್ರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯ ಹೋಸ್ಟ್ ಆಗಿ ಕಾರ್ಯನಿರ್ವಹಿಸಿದಂತ ಪಾಕಿಸ್ತಾನಕ್ಕೆ ಇದು ತುಂಬಾ ದೊಡ್ಡ ಅವಮಾನ. ಅದರಲ್ಲೂ ಕೂಡ ಬೇರೆ ದೇಶಕ್ಕೆ ಅಂದ್ರೆ ದುಬೈಗೆ ಬಂದು ಇಲ್ಲಿ ಆಡಿದ್ರು. ಅಲ್ಲೂ ಕೂಡ ಸಾಕಷ್ಟು ಪಂದ್ಯಗಳನ್ನ ಆಡಿದಂತ ಅನುಭವ ಇತ್ತು. ಬಟ್ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಕೊರತೆ. ಬೌಲಿಂಗ್ ಅಂತೂ ಧೂಳಿಪಟ ಮಾಡ್ಬಿಟ್ರು. ಶಹೀನ್ ಅಫ್ರಿದಿ 8 ಓವರಲ್ಲಿ 74 ರನ್ಗಳನ್ನ ಕೊಟ್ಟಿದ್ದಾರೆ. ನಸೀಮ್ ಶಾ ಯಾವುದೇ ವಿಕೆಟ್ ಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ರಾಫ್ 7 ಓವರ್ಗಳಲ್ಲಿ 52 ರನ್ಗಳನ್ನ ಕೊಟ್ಟರು. ಪ್ರತಿಯೊಬ್ಬ ಬೌಲರ್ಗಳು ಕೂಡ ದುಬಾರಿ ಆದ್ರು. ಭಾರತದ ಬ್ಯಾಟಿಂಗ್ ವೈಭವದ ಮುಂದೆ ಖಂಡಿತವಾಗ್ಲೂ ಪಾಕಿಸ್ತಾನ ಶರಣಾಗತಿ ಆಯ್ತು. ಇವತ್ತು ಪಾಕಿಸ್ತಾನ ಅಭಿಮಾನಿಗಳು ಆಟೆಯನ್ನ ಬಿಟ್ಬಿಟ್ರು. ಪಾಕಿಸ್ತಾನ ತಂಡ ಕೇವಲ ಪೇಪರ್ ನಲ್ಲಿ ಮಾತ್ರ ಸ್ಟ್ರಾಂಗ್ ಇದೆ. ಐರ್ಲೆಂಡ್, ಜಿಂಬಾಬ್ವೆ ಜೊತೆ ಆಡಿ ತನ್ನ ಒಂದು ಗೆಲುವನ್ನ ಸಾಧಿಸುತ್ತೆ, ಬೇರೆ ಯಾವ ತಂಡದ ಜೊತೆಗೂ ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು. ಭಾರತದ ಈ ಒಂದು ಬ್ಯಾಟಿಂಗ್ ಪ್ರದರ್ಶನ ಖಂಡಿತವಾಗ್ಲೂ ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿಯುವಲ್ಲಿ ಒಂದು ಅಮೋಘವಾದಂತಹ ಪ್ರದರ್ಶನ. ಎಲ್ಲರೂ ಕೂಡ ಫಾರ್ಮ್ ನಲ್ಲಿದ್ದಾರೆ. ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಭಾರತದ ಪಾಲಿಗೆ ಬರೋದು ಖಂಡಿತ ನಿಶ್ಚಯ ಅಂತ ಹೇಳ್ಬೋದು ದೀಪ್ತಿ. ಇನ್ನು ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಿಂದ ಎರಡನೇ ಬಾರಿ ಸೋಲುಂಡಿದೆ. ಹಾಗಾಗಿ ಚಾಂಪಿಯನ್ಸ್ ಟ್ರೋಫಿಯಿಂದ ಇದೀಗ ಪಾಕಿಸ್ತಾನ ಹೊರಗುಳಿದಿದ್ಯಾ ಅಂತ? ಖಂಡಿತವಲ್ಲ. ಯಾಕಂದ್ರೆ ಈಗ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಜೊತೆಗೆ ಒಂದು ಹೀನಾಯ ಸೋಲನ ಅನುಭವಿಸ್ತು. ಈಗ ಭಾರತ ಜೊತೆಗೂ ಕೂಡ 6 ವಿಕೆಟ್ಗಳ ಒಂದು ಹೀನಾಯ ಸೋಲನ ಅನುಭವಿಸ್ತು. ಈಗ 2 ಪಂದ್ಯಗಳನ್ನ ಸೋತಿರೋದ್ರಿಂದ ಇನ್ನು ಒಂದು ಪಂದ್ಯ ಬಾಂಗ್ಲಾದೇಶ ಜೊತೆಗೆ ಇದೆ. ಅಲ್ಲಿ ಗೆದ್ರೂ ಕೂಡ ನ್ಯೂಜಿಲೆಂಡ್ ಏನಾದ್ರೂ ಬಾಂಗ್ಲಾ ಜೊತೆಗೆ ಗೆದ್ರೆ ಮುಗಿದೋಯ್ತು. ಪಾಕಿಸ್ತಾನ ಗೆದ್ರು ಅಷ್ಟೇ, ಬಿಟ್ರು ಅಷ್ಟೇ, ಅವರು ಮನೆಗೆ ಹೋಗೋದಂತೂ ಫಿಕ್ಸ್. ಅಕಸ್ಮಾತ್ ಆಗಿ ಈಗ ನ್ಯೂಜಿಲೆಂಡ್ ಏನಾದ್ರೂ ಬಾಂಗ್ಲಾದೇಶ ಜೊತೆ ಸೋತು ಪಾಕಿಸ್ತಾನ ಬಾಂಗ್ಲಾದೇಶ ಜೊತೆಗೆ ದೊಡ್ಡ ಅಂತರದ ಗೆಲುವನ್ನ ಸಾಧಿಸಿದ್ರೆ ಅಲ್ಲಿ ರನ್ ರೇಟ್ ಮೂಲಕ ಹೋಗುವಂತ ಅಂದ್ರೆ ಸೆಮಿಫೈನಲ್ ಹಂತಿಗೆ ಹೋಗುವಂತ ಸಾಧ್ಯತೆಗಳಿದೆ. ಬಟ್ ಈಗಿನ ನ್ಯೂಜಿಲೆಂಡ್ ಆಟವನ್ನ ನೋಡಿದ್ರೆ, ಅವರ ಒಂದು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲವನ್ನ ನೋಡಿದ್ರೆ ತುಂಬಾ ಸದೃಢವಾಗಿರುವಂತ ಕಾರಣಕ್ಕಾಗಿ ಬಾಂಗ್ಲಾದೇಶ ಈಸಿಯಾಗಿ ಸೋಲನ್ನ ಅನುಭವಿಸುವಂತ ಸಾಧ್ಯತೆಗಳಿದೆ. ಆಲ್ಮೋಸ್ಟ್ ಭಾರತ ಜೊತೆಗೆ ಪಾಕಿಸ್ತಾನ ಸೋಲನ್ನ ಅನುಭವಿಸೋದ್ರ ಮೂಲಕ ಈ ಒಂದು ಟೂರ್ನಿಯಿಂದ ಆಲ್ಮೋಸ್ಟ್ ಹೊರಗಡೆ ಹೋಗಿದೆ. 0.0001% ಮಾತ್ರ ಚಾನ್ಸ್ ಇದೆ. ಆ ಚಾನ್ಸ್ ಯಾವ ರೀತಿಯಾಗಿ ನ್ಯೂಜಿಲೆಂಡ್ ಮಾಡಿಕೊಡುತ್ತೋ ಅಥವಾ ಇಲ್ಲೋ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಮಾಡಿಕೊಡೋದಿಲ್ಲ. ಬಾಂಗ್ಲಾದೇಶ ಸೋಲನ ಅನುಭವಿಸುತ್ತೆ. ಈ ಟೂರ್ನಿಯಿಂದ ಆಲ್ಮೋಸ್ಟ್ ಪಾಕಿಸ್ತಾನ ಹೊರಗಡೆ. 29 ವರ್ಷಗಳ ನಂತರ ತನ್ನ ತವರು ನೆಲದಲ್ಲಿ ಒಂದು ICC ಟೂರ್ನಿಯನ್ನ ಆಯೋಜನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ತುಂಬಾ ಹೋಪ್ ಪಾಕಿಸ್ತಾನ ಅಭಿಮಾನಿಗಳು ಇಟ್ಕೊಂಡಿದ್ರು. ಈ ರೀತಿಯಾದಂತಹ ಹೀನಾಯ ಪ್ರದರ್ಶನ ಅಂತೂ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ರೀತಿಯಾದಂತಹ ಸೋಲಿನೊಂದಿಗೆ, ಇವತ್ತಿನ ಸೋಲಿನೊಂದಿಗೆ ಆಲ್ಮೋಸ್ಟ್ ಈ ಒಂದು ಟೂರ್ನಿಯಿಂದ ಪಾಕಿಸ್ತಾನ ಹೊರಗಡೆ ಹೋಗಿದೆ ಅಂತ ಹೇಳ್ಬೋದು ದೀಪ್ತಿ. ಇನ್ನು ಕೊಹ್ಲಿ ಫಾರ್ಮಿಗೆ ಬಂದಿರುವಂತದ್ದು ಮುಂದಿನ ಪಂದ್ಯಗಳಲ್ಲಿ ಎಷ್ಟೆಲ್ಲ ಲಾಭ ಆಗತ್ತೆ ಅಂತ? ಖಂಡಿತವಾಗ್ಲೂ ಕೊಹ್ಲಿ ಅಂತ ಒಬ್ಬ ಸ್ಟಾರ್ ಆಟಗಾರ ಫಾರ್ಮ್ ಬಂದಿರೋದು ಖಂಡಿತವಾಗ್ಲೂ ಇಂತಹ ದೊಡ್ಡ ಟೂರ್ನಿಗಳಲ್ಲಿ
ದೊಡ್ಡ ಲಾಭ. ಅದರಲ್ಲೂ ಕೂಡ ಮುಂದಿನ ಸೆಮಿಫೈನಲ್ ಫೈನಲ್ ಹಂತದಲ್ಲಿ ಕೊಹ್ಲಿ ಏನಾದ್ರೂ ಈ ರೀತಿಯಾದಂತ ಪ್ರದರ್ಶನವನ್ನ ಕೊಟ್ರೆ ಖಂಡಿತವಾಗ್ಲೂ ICC ಟೂರ್ನಿಯನ್ನ ನಾವು ಗೆಲ್ಲೋದ್ರಲ್ಲಿ ನಿಸ್ಸಂದೇಹವಾಗಿ ಗೆಲ್ತೀವಿ. ಒಂದು ನೋಡಿ, T20 ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನ ನೀಡಿದ್ರು. ಈಗ ICC ಏನು ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ, ಪಾಕಿಸ್ತಾನ ಅದರಲ್ಲೂ ಕೂಡ ಬದ್ಧ ವೈರಿಯ ಜೊತೆಗೆ ಆ ಫಾರ್ಮ್ ಮರಳಿರೋದಿದೆಯಲ್ಲ, ಖಂಡಿತವಾಗ್ಲೂ ಈ ಒಂದು ಟೂರ್ನಿಯಲ್ಲಿ ಒಂದು ದೊಡ್ಡ ಆತ್ಮವಿಶ್ವಾಸ ಮೂಡೋದ್ರಲ್ಲಿ ಡೌಟ್ ಇಲ್ಲ. ಈಗಾಗಲೇ ರೋಹಿತ್ ಶರ್ಮಾ ಕೂಡ ಫಾರ್ಮ್ ನಲ್ಲಿದ್ದಾರೆ, ಶುಭ್ಮನ್ ಗಿಲ್ ಅತ್ಯುತ್ತಮವಾದ ಫಾರ್ಮ್ ನಲ್ಲಿದ್ದಾರೆ, ಈ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಫಾರ್ಮ್ ಬಂದಿದ್ದಾರೆ, ಕೊಹ್ಲಿ ಕೂಡ ಸೆಂಚುರಿ ಹೊಡೆದಿದ್ದಾರೆ, ಎಲ್ಲಾ ಬೌಲರ್ಗಳು ಫಾರ್ಮ್ ನಲ್ಲಿದ್ದಾರೆ. ಆಲ್ರೌಂಡರ್ ಪ್ರದರ್ಶನವನ್ನ ಸ್ಪಿನ್ನರ್ಗಳು ತುಂಬಾ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ. ಭಾರತ ತಂಡವನ್ನ ನೋಡಿದ್ರೆ ಖಂಡಿತವಾಗ್ಲೂ ಎದುರಾಳಿಗೆ ಈ ತಂಡವನ್ನ ನೋಡಿಯೇ ಒಂದು ಅರ್ಧ ನಡುಕ ಬರ್ತಾ ಇದೆ. ಅದರಲ್ಲೂ ಕೂಡ ಕೊಹ್ಲಿ ಫಾರ್ಮ್ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಎದುರಾಳಿಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ಅಂತಾನೆ ಅನ್ಸುತ್ತೆ. ಈ ಒಂದು ಫಾರ್ಮ್ ಖಂಡಿತವಾಗ್ಲೂ ಸೆಮಿಫೈನಲ್ ಫೈನಲ್ ಹಂತದಲ್ಲೂ ಕೂಡ ಲಾಭ ತಂದ್ಕೊಡೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಕೊಹ್ಲಿ ಇದೇ ಫಾರ್ಮ್ ನ ಮುಂದುವರಿಸಬೇಕು. ಸೆಮಿಫೈನಲ್ ಫೈನಲ್ ಹಂತದಲ್ಲಿ ಈ ರೀತಿಯಾದಂತ ಪ್ರದರ್ಶನ ಬಂದ್ರೆ ಈ ಸರಿ ನಮ್ಗೆ ಟೂರ್ನಿ ಗೆಲ್ಲೋದು ಅಷ್ಟೇನು ದೊಡ್ಡ ಕಷ್ಟ ಅಂತ ಅನ್ಸಲ್ಲ. ಕೊಹ್ಲಿ ಅಂತ ಆಟಗಾರ, ರೋಹಿತ್ ಶರ್ಮಾ ಅಂತ ಆಟಗಾರ ಮೊದಲನೇ ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆದು ಇಂತ ಬಿಗ್ ಸ್ಕೋರ್ ನ ಮಾಡಿದ್ರೆ ಎದುರಾಳಿಯನ್ನ ಕಟ್ಟಿ ಹಾಕ್ಬೋದು. ಕೊಹ್ಲಿ ಶತಕ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಖುಷಿ ಕೊಟ್ಟಿದೆ ಅಂದ್ರೆ, ಒಂದು ಭಾರತ ಪಾಕಿಸ್ತಾನದ ವಿರುದ್ಧ ನಾವು ಗೆದ್ದಿದೀವಿ ಅನ್ನುವಂತ ಹೆಮ್ಮೆ ಇದೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಕಾತ್ರದಿಂದ ಕೊನೆಯ ಬಾಲ್ ವರೆಗೂ ಕೂಡ ಕಾಯ್ತಾ ಇದ್ರು. ಆ ಒಂದು ಬೌಂಡ್ರಿ ಹೋಗ್ಲಪ್ಪ, ಕ್ವಶನ್ ಆ ಒಂದು ಸೆಂಚುರಿ ಆಗ್ಬೇಕು, ವಿರಾಟ್ ಕೊಹ್ಲಿ ಸೆಂಚುರಿ ಆಗ್ಲಿ ಅಂತ ತುಂಬಾ ಜನ ಬಿಡ್ಕೊಂಡಿದ್ರು. ಆ ಬೌಂಡ್ರಿ ಗೆರೆ ದಾಟಿದ ತಕ್ಷಣ ಎಲ್ಲರ ಸಂತೋಷ ಇಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಈಗ ಡಬಲ್ ಸರ್ಕಾರ ಅಂತ ಹೆಂಗೆ ಹೇಳ್ತೀವಿ, ಆ ತರ ಡಬಲ್ ಖುಷಿ ಅಭಿಮಾನಿಗಳಿಗೆ ಆಯ್ತು. ಖಂಡಿತವಾಗ್ಲೂ ಈ ಒಂದು ಪಂದ್ಯ ಭಾರತದ ಅಭಿಮಾನಿಗಳಿಗೆ ದೊಡ್ಡ ಖುಷಿಯನ್ನ ತಂದ್ಕೊಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಷ್ಟೇ ಖುಷಿ ತಂದ್ಕೊಟ್ಟಿದೆ. ವಿರಾಟ್ ಕೊಹ್ಲಿ ಒಂದು ಫಾರ್ಮ್ ಬಂದಿರು, ಅದು ಅದ್ರಲ್ಲೂ ಕೂಡ ನಮ್ಮ ಬೆಂಗಳೂರು ಜನರಿಗೆ RCB ತಂಡದ ಒಬ್ಬ ಮಹಾನ್ ನಾಯಕ ಆಗಿದ್ದವರು ಈಗಾಗಲೇ ಆಟಗಾರರಾಗಿದ್ದಾರೆ. ಅಂತಹ ಆಟಗಾರನ ಸೆಂಚುರಿ ಖಂಡಿತವಾಗ್ಲೂ ಈ ಒಂದು ಖುಷಿ ಡಬಲ್ ಅಂತೂ ತಂದ್ಕೊಟ್ಟಿದೆ ದೀಪ್ತಿ. ಇಲ್ಲಿ ಇನ್ನು ಪಾಕಿಸ್ತಾನ ಅಂತ ಬಂದಾಗ ಕೊಹ್ಲಿ ಫಿನಿಶ್ ತನಕನೂ ಇರ್ತಾರೆ, ಹಾಗೆ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಇನ್ನು ಪಾಕಿಸ್ತಾನದಲ್ಲೂ ಕೂಡ ಕೊಹ್ಲಿಯ ಅಭಿಮಾನಿಗಳಿರ್ತಾರೆ. ಇನ್ನು ಪಾಕಿಸ್ತಾನದಲ್ಲಿ ಅವರ ಅಭಿಮಾನಿಗಳು ಪಾಕಿಸ್ತಾನ ಸೋಲ್ತು ಅಂತ ಬೇಜಾರಾಗ್ಬೇಕಾ ಅಥವಾ ಕೊಹ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಖುಷಿ ಪಡ್ಬೇಕಾ ಮಲ್ಲಿಕಾರ್ಜುನ್? ಎರಡ್ ತರಾನು ಯೋಚನೆ ಮಾಡ್ಬೋದು. ಒಂದು, ನ್ಯೂಜಿಲೆಂಡ್ ಜೊತೆಗೆ ಸೋತಾಗ್ಲೇ ಎಲ್ಲಾ ಅಭಿಮಾನಿಗಳು ಹೇಳ್ತಾ ಇದ್ರು, ಇವ್ರು ನ್ಯೂಜಿಲೆಂಡ್ ಜೊತೆಗೆ ಸೋತಿದ್ದಾರೆ, ಇನ್ನು ದುಬೈಗೆ ಹೋಗಿ ಪಾಕಿಸ್ತಾನ ಜೊತೆಗೆ ಏನ್ ಗೆಲ್ತಾರೆ ಇವರು ಅಂತ ಹೇಳಿ. ಅವ್ರು ಖಂಡಿತವಾಗ್ಲೂ ಅವ್ರದ್ದು ಒಂದ್ ಆಸೆ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಪಾಕಿಸ್ತಾನ ನಮ್ಮ ದೇಶ, ನಮ್ಮ ತಂಡ ಗೆಲ್ಬೇಕು ಅನ್ನುವಂತ ಖಂಡಿತವಾಗ್ಲೂ ಆಸೆ ಇರುತ್ತೆ. ಹಾಗೆ ಭಾರತದಲ್ಲಿ ಹೇಗೆ ಅವರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಕೊಹ್ಲಿಗೆ, ಹಾಗೆ ಪಾಕಿಸ್ತಾನದಲ್ಲೂ ಕೂಡ ಇದ್ದಾರೆ. ಒಂದು, ಪಾಕಿಸ್ತಾನ ಗೆಲ್ಲಿ ಆಮೇಲೆ ಕೊಹ್ಲಿ ಸೆಂಚುರಿ ಹೊಡಿಲಿ ಅನ್ನುವಂತ ಆಸೆನೂ ತುಂಬಾ ಜನರಿಗೆ ಇರುತ್ತೆ. ಬಟ್ ಇಲ್ಲಿ ಉಲ್ಟಾ ಆಯ್ತು, ಪಾಕಿಸ್ತಾನ ಕೂಡ ಸೋಯ್ತು, ಕೊಹ್ಲಿ ಅವರು ಸೆಂಚುರಿ ಕೂಡ ಹೊಡೆದ್ರು. ಒಂದು, ಅಲ್ಲಿನ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಪಾಕಿಸ್ತಾನದ ಪ್ರದರ್ಶನವನ್ನ ನೋಡಿ ಬೇಸರ ಆಗಿರೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಅದ್ರಂತೂ ಕೆಲವೊಬ್ರು ಏನ್ ಗೊತ್ತಾ, ಭಾರತ ಜೊತೆ ಪಂದ್ಯ ಅವರು ಸೋಲೋದ್ ಗ್ಯಾರಂಟಿ ಅಂತ ಹೇಳಿ ಮ್ಯಾಚ್ ನೋಡಿರಲ್ಲ, ಅಷ್ಟರ ಮಟ್ಟಿಗೆ ನ್ಯೂಜಿಲೆಂಡ್ ಜೊತೆ ಆಡಿದ್ದನ್ನ ನೋಡಿ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು, ಬಾಬರ್ ಅಜಮ್ ಆಗಿರ್ಬೋದು, ಆಮೇಲೆ ಕ್ಯಾಪ್ಟನ್ ರಿಜ್ವಾನ್ ಆಗಿರ್ಬೋದು, ಸೌದ್ ಆಗಿರ್ಬೋದು, ಯಾರು ಕೂಡ ಅತ್ಯುತ್ತಮವಾದ ಪ್ರದರ್ಶನವನ್ನ ನೀಡ್ತಾನೆ ಇಲ್ಲ. ಈ ಒಂದು ಹೋಸ್ಟ್ ಕೆಲವೊಂದ್ಸರಿ ಏನಾಗತ್ತೆ, ತವರು ನೆಲದಲ್ಲಿ ಪಂದ್ಯ ನಡೀತಾ ಇರುವಾಗ ಪ್ರೆಷರ್ ಇರುತ್ತೆ, ಒಪ್ಕೋತೀವಿ. ಆದ್ರೆ ಅಷ್ಟು ಒಳ್ಳೆ ಪ್ರದರ್ಶನವನ್ನ ಎಲ್ಲಾ ತಂಡಗಳು ನೋಡ್ತೀವಿ. ಭಾರತದಲ್ಲಿ 2011ರಲ್ಲಿ ವಿಶ್ವಕಪ್ ಆಯ್ತು, ನಾವು ವಿಶ್ವಕಪ್ ಅನ್ನೇ ಗೆದ್ದಿದೀವಿ. ಅದ್ರ ಜೊತೆಗೆ T20 ವಿಶ್ವಕಪ್ ಆಯ್ತು, ಅದು ಫೈನಲ್ ತನೂ ಹೋಗಿದೀವಿ. ಅಂತಹ ಅದ್ಭುತವಾದ ಪ್ರದರ್ಶನವನ್ನ ಹೇಳ್ತೀವಿ. ಆಸ್ಟ್ರೇಲಿಯಾ ಕೂಡ ಹಾಗೆ. ಯಾವ ಹೋಸ್ಟ್ ಟೀಮ್ಗೆ ಒಂದು ಅಭಿಮಾನಿಗಳದ್ದು ಕೂಡ ಚೆರಫ್ ಇರುತ್ತೆ. ಇವತ್ತು ದುಬೈಯಲ್ಲಿ ನಡೀತಾ ಇದ್ದಾಗ ನಾನು ಕೂಡ ಅನ್ಕೊಂಡಿದೀನಿ ಪಾಕಿಸ್ತಾನದ ಅಭಿಮಾನಿಗಳು ಜಾಸ್ತಿ ಇರ್ತಾರೆ ಅಂತ. ಬಟ್ ಎಲ್ಲಾ ಕಡೆಗೂ ಕೂಡ ನಮ್ ಬ್ಲೂ ಜರ್ಸಿನೇ ಕಾಣಿಸ್ತಾ ಇತ್ತು. ಅಭಿಮಾನಿಗಳಂತೂ ವರ್ಲ್ಡ್ ವೈಡ್ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಗೆ ಆರಂಭದಿಂದಲೂ ಗೊತ್ತಿತ್ತು ಪಾಕಿಸ್ತಾನ ಈ ಪಂದ್ಯವನ್ನ ಸೋಲುತ್ತೆ. ಕೆಲವೊಂದು ಕೆಟ್ಟ ನಿರ್ಧಾರಗಳಾಗಿರ್ಬೋದು, ಆ ಕಳಪೆ ಫೀಲ್ಡಿಂಗ್ ಆಗಿರ್ಬೋದು, ಕಳಪೆ ಬ್ಯಾಟಿಂಗ್ ಆಗಿರ್ಬೋದು, ಸಮನ್ವಯತೆಯ ಕೊರತೆ ಆಗಿರ್ಬೋದು, ಯಾವ ಬೌಲರ್ನ ಎಲ್ಲಿ ಆಡಿಸ್ಬೇಕು, ಯಾವಾಗ ಸ್ಪಿನ್ನರ್ನ ಅಟ್ಯಾಕ್ ಮಾಡಿಸ್ಬೇಕು, ಅಟ್ಯಾಕಿಂಗ್ ಫೀಲ್ಡಿಂಗ್ ಹೇಗೆ ನಿಲ್ಲಿಸ್ಬೇಕು, ಎಲ್ಲವನ್ನ ಕೂಡ ಮರ್ತಿದ್ರು. ಕ್ಯಾಪ್ಟನ್ಸಿ ಕೂಡ ಅಷ್ಟಕ್ಕಷ್ಟೇ ಇತ್ತು. ಪಾಕಿಸ್ತಾನದ ಇಂತಹ ಕಳಪೆ ಪ್ರದರ್ಶನ ಖಂಡಿತವಾಗ್ಲೂ ಅಭಿಮಾನಿಗಳಿಗೆ, ಅದು ಪಾಕಿಸ್ತಾನದ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆ ಅಂತೂ ಮೂಡಿರುತ್ತೆ. ಅಲ್ಲೇ ಚಾಂಪಿಯನ್ಸ್ ಟ್ರೋಫಿ ನಡೆಯೋದ್ರಿಂದ ಇನ್ನು ಮುಂದಿನ ಪಂದ್ಯಕ್ಕೆ ಖಾಲಿ ಸೀಟ್ಗಳನ್ನ ನೋಡ್ಬೋದು ಅಷ್ಟೇ. ಇನ್ನು ಮಲ್ಲಿಕಾರ್ಜುನ್, ಇನ್ನು ನೋ ಡೌಟ್ ನಾವು 2 ಮ್ಯಾಚ್ ಗೆದ್ದಿದ್ದೇವೆ. ಆದ್ರೆ ನಾವು ಮೈನಸ್ ಅಂತ ಬರೋದಾದ್ರೆ ಇನ್ನು ನೆಕ್ಸ್ಟ್ ಮ್ಯಾಚ್ ನಮ್ದು ನ್ಯೂಜಿಲೆಂಡ್ ವಿರುದ್ಧ ಇದೆ. ಹಾಗಾಗಿ ಓಪನಿಂಗ್ ವಿಭಾಗ ಅಂತ ಬಂದಾಗ ನಮ್ಮ ಟೀಮಲ್ಲಿ ಒಂದಿಷ್ಟು ವೀಕ್ನೆಸ್ ಅನ್ನೋದು ಇದ್ದೇ ಇದೆ. ಹಾಗಾಗಿ ರೋಹಿತ್ ಶರ್ಮಾ ಮತ್ತೆ ಗಿಲ್ ಯಾವೆಲ್ಲ ಬದಲಾವಣೆ ಮಾಡ್ಕೋಬೇಕು ಅಂತ?
ಅಷ್ಟೊಂದು ನನಗೆ ಸಮಸ್ಯೆ ಅಂತ ಏನ್ ಕಾಣಿಸ್ಲಿಲ್ಲ. ಯಾಕಂದ್ರೆ ಶುಭ್ಮನ್ ಗಿಲ್ ಅತ್ಯುತ್ತಮವಾದಂತ ಫಾರ್ಮ್ ನಲ್ಲಿ ಇದ್ದಾರೆ. ಮೊದಲ ಪಂದ್ಯದಲ್ಲಿ 40+ ರನ್ ರೋಹಿತ್ ಶರ್ಮಾ ಕೂಡ ಹೊಡೆದಿದ್ದಾರೆ. ಅಂದ್ರೆ ಒಂದು 50, 60, 70 ರನ್ ಅಲ್ಲಿ ತನಕ. ಯಾಕಂದ್ರೆ ರೋಹಿತ್ ಶರ್ಮಾ ಅಂದ ತಕ್ಷಣ ನಮ್ಗೆ ಬಿಗ್ ಸ್ಕೋರ್ಗಳೇ ನೆನಪಾಗತ್ತೆ. ಆ ಒಂದು ಬಿಗ್ ಸ್ಕೋರ್ ಮುಂದಿನ ಪಂದ್ಯದಲ್ಲಿ ಬರುತ್ತೆ ಅನ್ನುವಂತ ಭರವಸೆ ಖಂಡಿತವಾಗ್ಲೂ ಇದೆ. ನೀವು ನ್ಯೂಜಿಲೆಂಡ್ ತಂಡವನ್ನ ಪಾಕಿಸ್ತಾನದಷ್ಟು ಹಗುರವಾಗಿ ನಾವು ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅತ್ಯುತ್ತಮವಾದಂತ ಆಟಗಾರರಿದ್ದಾರೆ, ತುಂಬಾ ಭರ್ಜರಿಯಾದಂತಹ ಹೊಡೆತಗಳನ್ನ ಹೊಡಿತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿರುವಂತಹ ಫೀಲ್ಡಿಂಗ್ ಭಾರತದಲ್ಲೂ ಕೂಡ ನಾವು ಈಗ ನೋಡ್ತಾ ಇಲ್ಲ. ಇವತ್ತು ಕೂಡ 3-4 ಕ್ಯಾಚ್ಗಳನ್ನ ಮಿಸ್ ಮಾಡಿದೀವಿ ನಾವು ಕೂಡ. ಅವರು ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾ ಇಲ್ಲ. ಅತ್ಯದ್ಭುತವಾದಂತಹ ತಂಡ ಇದೆ. ಈ ಒಂದು ಗ್ರೂಪ್ ನಲ್ಲಿ ತುಂಬಾ ಕಾಂಪಿಟೇಷನ್ ಆಗತ್ತೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅದು ಭಾರತ ಮತ್ತೆ ನ್ಯೂಜಿಲೆಂಡ್. ಈ ಒಂದು ICC ಏನು ಟೂರ್ನಿಯನ್ನ ಗೆಲ್ಲೋದ್ರಲ್ಲಿ ಫೇವರೇಟ್ 2 ತಂಡಗಳು ನನಗೆ ಕಾಣಿಸ್ತಾ ಇರೋದು, ಒಂದು ಭಾರತ, ಇನ್ನೊಂದು ಅದನ್ನ ಬಿಟ್ರೆ ಖಂಡಿತವಾಗ್ಲೂ ನ್ಯೂಜಿಲೆಂಡ್. ಯಾವ್ದೇ ಇಂಗ್ಲೆಂಡ್ ಕಾಣಿಸ್ತಾ ಇಲ್ಲ, ಯಾವ್ದು ಆಸ್ಟ್ರೇಲಿಯಾ ಕಾಣಿಸ್ತಾ ಇಲ್ಲ. ನ್ಯೂಜಿಲೆಂಡ್ ಅತ್ಯುತ್ತಮವಾದ ತಂಡವಾಗಿ ಕಾಣಿಸ್ತಾ ಇದೆ. ಅವ್ರ ಜೊತೆಗೆ ತುಂಬಾ ಅದ್ಭುತವಾಗಿ ನಾವು ಆಡ್ತೀವಿ ಅನ್ನುವಂತ ಭರವಸೆ ಕೂಡ ಇದೆ. ಈಗಿರುವಂತಹ ಫಾರ್ಮ್, ಇವತ್ತಿನ ಗೆಲುವು, ಬಾಂಗ್ಲಾದೇಶ ಜೊತೆಗಿನ ಗೆಲುವು ಖಂಡಿತವಾಗ್ಲೂ ಒಂದು ಆತ್ಮಸ್ಥೈರ್ಯ ಕೊಟ್ಟಿದೆ. ಆ ಆತ್ಮಸ್ಥೈರ್ಯವೇ ನ್ಯೂಜಿಲೆಂಡ್ ಜೊತೆಗೆ ಗೆಲ್ಲೋದಕ್ಕೆ ಒಂದು ಪ್ರೇರಣೆ ಆಗತ್ತೆ ಅಂತ ಅನ್ಕೋತೀನಿ ದೀಪ್ತಿ. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.